ಅಜ್ಜರ ನಮಸ್ಕಾರ ರೀ. ಏನ್ ಮಾಡೋ ನಿಮ್ನಾಳ ಏನಾಗ್ಬೇಕ್ರಿ ನಿಮಗೆ? ಮಗ ರೀ. ನಿಮ್ ಮಗ ರೀ? ಏನ್ ಮಾಡ್ತೀರಿ, ಏನ್ ಮಾಡತ್ತೀರಿ ನೀವೀಗ? ಏನ್ ಹೊಲ್ದಾಗ ನೀರ್ ಹಚ್ಚೋದ ಹಾ, ಎಮ್ಮಿ ಕೊಟ್ಟು ಮೇವ್ ಹಾಕ್ಬೇಕು ನಮ್ಮ. ಎಷ್ಟ್ ಐತ್ರಿ ಹೊಲ? ಅಲ್ಲ ಒಂದ್ 2 ಎಕರೆ ಐತ್ರಿ. 2 ಎಕರೆ ಐತಿ. ನಮ್ಗೇನ್ರಿ ಅವ್ನು ವಾಡಿ ತುಂಬಿಟ್ಟಿಲ್ಲ ಬರ್ರಿ. ಇಲ್ಲಿದ್ದು ಬರ್ರಿ. ಎಲ್ಲಿದ್ರಿ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ. ಆ ಹೆಸರು ನಿಪ್ನಾಳ ಅಂತ ಹೇಳಿ. ನಿಪ್ನಾಳ ಅಂತ ಬಂದಾಗ ನಮಗೆಲ್ಲ ಯಾರು ನೆನಪಾಗ್ತಾರೆ? ಅಫ್ಕೋರ್ಸ್ ಸಿಂಗರ್ ಮಾಳು. ಈಗ ಬಿಗ್ ಬಾಸ್ ನಲ್ಲಿದ್ದಾರೆ, ಸೊ ಅವ್ರನ್ನ ನಾವು ಬಿಗ್ ಬಾಸ್ ಮಾಳು ಅಂತ ಹೇಳಿ ಕರಿಬಹುದು. ಸೊ ಅವರ ಹುಟ್ಟೂರಿಗೆ ಬಂದಿದ್ದೀನಿ ನಾನಿವಾಗ ಅವರ ಮನೆ ಕಡೆ ಹೋಗ್ತಾ ಇದ್ದೀನಿ. ನಿಪ್ನಾಳ ಅನ್ನೋದೊಂದು ಊರು, ಅದು ಅಲ್ಲಿದೆ, ಆದ್ರೆ ಇವರ ಮನೆ ಹೊಲದಲ್ಲಿದೆಯಂತೆ. ಅವ್ರ ಊರ್ನವ್ರನ್ನ ಕೇಳಿದ್ವಿ ನಾವು. ಸೊ ಅವ್ರ ಮನೆ ಕಡೆಗೆ ಹೋಗ್ತಾ ಇದೀವಿ. ನೋಡಿ ಈ ದಾರಿ ಹೆಂಗಿದೆ. ಇಲ್ಲೆಲ್ಲ ಕುರಿ ಮೈಸೂರು ಕುರಿ ತಗೊಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ದಾರಿಯಲ್ಲಿ ನಾವು ಅವರ ಮನೆಗೆ ಹೋಗ್ಬೇಕು. ಇಂಥ ಜಾಗದಲ್ಲಿದ್ದಂತ ಒಬ್ಬ ಹುಡುಗ ತನ್ನ ಸ್ವ ಸಾಮರ್ಥ್ಯದಿಂದ, ತನ್ನಲ್ಲಿರುವಂತಹ ಒಂದು ಟ್ಯಾಲೆಂಟ್ ನಿಂದ ಒಬ್ಬ ಸಿಂಗರ್ ಆಗಿ ಬೆಳೆದು, ಉತ್ತರ ಕರ್ನಾಟಕದ ಹೆಮ್ಮೆಯಾಗಿ ಬೆಳೆದು, ಇವತ್ತು ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆ, ಎಷ್ಟೋ ಜನ ಸೆಲೆಬ್ರಿಟಿಗಳ ಕನಸದು ಅಂತ ಒಬ್ಬ ಹುಡುಗ ಇವತ್ತು ಬಿಗ್ ಬಾಸ್ ನಲ್ಲಿ ಇದ್ದಾರೆ ಅನ್ನೋದೇ ನಮ್ಗೆಲ್ಲ ಒಂದು ಹೆಮ್ಮೆ. ಸೊ ಈಗ ಅವ್ರ ಮನೆ ಕಡೆ ಹೋಗೋಣ ಬನ್ನಿ. ಅಜ್ಜರ ನಮಸ್ಕಾರ ರೀ. ಅಯ್ಯಪ್ಪ, ಏನ್ ಮಾಡತ್ತೀರಿ? ಏನ್ ಮಾಡೋ ನಿಮ್ನಾಳ ಏನಾಗ್ಬೇಕ್ರಿ ನಿಮಗೆ? ಮಗ ರೀ. ನಿಮ್ ಮಗ ರೀ? ಮಗ ರೀ. ಹೌದ್ರಿ? ಕಾಸ್ ಮಗ ರೀ. ಅಬ್ಬೋ, ನಿಮ್ ಮಗ ಬಿಗ್ ಬಾಸ್ ಹೋಗ್ಯಾರ, ನೀವೇನ್ ಮಾಡತ್ತೀರಿ? ಅಜ್ಜರ ನಿಮ್ ಮಗ ಬೆಂಗಳೂರಾಗ ಅದಾರ, ಬಿಗ್ ಬಾಸ್ ಹೋಗ್ಯಾರ, ಖುಷಿ ಎಷ್ಟ್ ಖುಷಿ ಐತ್ ನಿಮಗೆ? ಖುಷಿ ಐತಲ್ಲ? ಖುಷಿ ಇಲ್ಲ. ಏನ್ ಮಾಡ್ತೀರಿ, ಏನ್ ಮಾಡತ್ತೀರಿ ನೀವೀಗ? ಏನ್ ಹೊಲ್ದಾಗ ನೀರ್ ಹಚ್ಚೋದ ಹಾ, ಎಮ್ಮಿ ಕೊಟ್ಟು ಮೇವ್ ಹಾಕ್ಬೇಕು ನಮ್ಮ. ಎಷ್ಟ್ ಐತ್ರಿ ಹೊಲ? ಅಲ್ಲ ಒಂದ್ 2 ಎಕರೆ ಐತ್ರಿ. 2 ಎಕರೆ ಐತಿ. ಯಾವಾಗ ಕಟ್ಸಿರಿ ಮನಿ ಇದನ್ನ? ಬರ್ರಿ. ಇದೊಂದ 2 ವರ್ಷ ಆತ್ರಿ. 2 ವರ್ಷ ಆತ್ರಿ? 2 ವರ್ಷ ಆತ್ರಿ. ಮಾಳುನ ಕಟ್ಸಿದ್ದೇನ, ನೀವು ಕಟ್ಸಿದ್ರು? ಅಮ್ಮಾರಿ ನಮ್ಗೇನ್ರಿ ಅವ್ನು ವಾಡಿ ತುಂಬಿಟ್ಟಿಲ್ಲ ಬರ್ರಿ. ಇಲ್ಲಿದ್ದು ಬರ್ರಿ. ಎಲ್ಲಿದ್ರಿ? ಇದ್ರಾಗಿದ್ರಿ ಮೊದಲ? ಬರ್ರಿ ಮನಿ ತೋರಿಸ್ರಿ ನಮಗ. ಇದ್ ಟ್ರ್ಯಾಕ್ಟರ್ ಇಲ್ಲ ನಿಮ್ದ? ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ಈ ಗಾಡಿ ಒಂದು ತಗೊಂಡ್ರಿ, ಇದನ್ನೊಂದು ತಗೊಂಡ್ರಿ. ಕಾರ್ ನಿಮ್ದನ ಇದ? ಹ್ಞೂನ್ರಿ. ಸೂಪರ್. ಈಗ ಇದು ಹೊಸ ಮನೆಗೆ ಬರೋಕ್ಕಿಂತ ಮುಂಚೆ ನಿಮ್ ಹಳೆ ಮನೆ ತೋರಿಸ್ರಿ ನಮ್ಗೆ, ಹೆಂಗಿತ್ತ? ತೋರಿಸಿದ್ರಿ. ಇದು ಈ ಮನಿ ಏನ್ರಿ? ಈ ಮನಿ ಇಲ್ಲೇ ಇದ್ರಿ ನೀವು? ಇಲ್ಲೇ ರೀ. ಅಯ್ಯೋ, ಕೈತ್ರಿ ಅದೇ ಈ ಎಮ್ಮಿ ಸಂಬಂಧ ಎಲ್ಲ ಕಿತ್ತಗುರು. ಎಷ್ಟ್ ಮಂದಿ ಇರ್ತಿದ್ರಿ ಮನ್ಯಾಗ? ನಾವ್ 3 ಮಂದಿ ಇಲ್ಲ ರೀ. ಒಬ್ನ ಮಗ? ಒಬ್ಬ ಮಗ. ಮಾಳು ಒಬ್ಬ? ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು. ಮದ್ವೆ ಆಗೈತ್ರಿ ಅವ್ರಿಗೆ? ಮದುವೆ ಗಾರ್ಮನಿ ಹೋಗ್ಯಾರ್ರಿ. ಈಗ ಇಲ್ಲಿ ಎಮ್ಮೆ ಕಟ್ಟೋ ಮನಿ ಮಾಡಿರಿ ಏನ್ ಇದನ್ನ? ಹ್ಞೂನ್ರಿ. ಎಷ್ಟದವ್ರಿ ಎಮ್ಮೆ? ಇದು ಒಂದ್ರಿ. ಮನಕ್ಕಾರಿ. ಆಡ? ಆಡ್ ಒಂದ್ರಿ. ಬಾಬಾ, ಇಲ್ಲೇ ಹುಟ್ಟಿದಾಗಿಂದ ಇಲ್ಲೇ ಇದ್ರಿ? ಹ್ಞೂನ್ರಿ. ಇದಕ್ಕೆ ವಯಸ್ಸಾಗ ಹುಟ್ಟಾರ ಮಾಳಪ್ಪ. ಇಲ್ಲೇ ಹುಟ್ಟಾರ? ಇಬ್ರು ಹೆಣ್ಮಕ್ಳ. ಒಬ್ಬ. ಅಯ್ಯೋ, ಬಾಳ ಕಷ್ಟ ಇತ್ತು. ನಾವು ಅಯ್ಯಪ್ಪ, ಏನು ಬರೀ 5 ರೂಪಾಯಿ ಪಗಾರ ರೀ ಆಗ. ನಾವೀಗ ಸ್ವತಃ ಬಿಗ್ ಬಾಸ್ ಮಾಳು ನಿಪ್ನಾಳ್ ಅವರ ಮನೆ ಮುಂಭಾಗನೇ ಇದೀವಿ. ನಿಮ್ಗೆ ಅವ್ರ ಮನೆ ತೋರಿಸ್ತೀವಿ, ನೋಡ್ಬಹುದು. ನಿಪ್ನಾಳ್ ನಲ್ಲಿರುವಂತ ಅವರ ಮನೆ ಈಗ ಒಂದ್ 2-3 ವರ್ಷ ಆಯ್ತಂತೆ ಈ ಮನೆ ಕಟ್ಟಿ. ಸೊ ಈಗಿರುವಂತ ಮನೆ ಮಾಳು ಅವರದ್ದು. ಆದ್ರೆ ಮಾಳು ಒಬ್ಬ ಹುಡ್ತಾನೆ ರೈತ. ಅವ್ರ ತಂದೆ ತಾಯಿಗಳು ಪಾಪ ರೈತ ಕುಟುಂಬಸ್ಥರು, ಬಡತನದಲ್ಲೇ ಬೆಳೆದಂತ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ. ತುಂಬಾ ಹೆಮ್ಮೆ ನಮ್ಗೆಲ್ಲ. ಸೊ ಅವರು ಹುಟ್ಟಿ ಬೆಳೆದಂತ ಮನೆ ಅಂದ್ರೆ ಈಗ ಬಿಲ್ಡಿಂಗ್ ನಲ್ಲಿ ಇರಬಹುದು, ಅದು ಅವರ ಸ್ವ ಸಾಮರ್ಥ್ಯದಿಂದ ಮಾತ್ರ. ಆದ್ರೆ ಅವ್ರು ಹುಟ್ಟಿ ಬೆಳೆದಿದ್ದು ಎಲ್ಲಿ ಗೊತ್ತಾ? ಈ ಗುಡ್ಸ್ಲಲ್ಲಿ. ಹೆಂಗಿದೆ ನೋಡಿ ಈ ಜಾಗ. ಈಗ ಈ ಜಾಗದಲ್ಲಿ ಎಮ್ಮೆ ಮತ್ತು ಈ ಮೇಕೆಗಳನ್ನೆಲ್ಲ ಕಟ್ತಾರೆ. ಆದ್ರೆ
ಈ ಈ ಪರಿಸ್ಥಿತಿ ಇದೆಯಲ್ಲ, ಅಂದ್ರೆ ಅವರು ಹುಟ್ಟಿ ಬೆಳೆದಿದ್ದೇನು ದೊಡ್ಡ ಶ್ರೀಮಂತ ಫ್ಯಾಮಿಲಿಯಲ್ಲ. ಅವ್ರ ಮಾತುಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಅವ್ರ ತಂದೆ ತಾಯಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಜಾಗದಲ್ಲಿ ಅಡಿಗೆ ಮಾಡ್ತಾ ಇದ್ರಂತೆ, ಇಲ್ಲೇ ಊಟ ಮಾಡ್ತಾ ಇದ್ರಂತೆ. ಸೊ ಅಂತ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ನಮ್ಮ ಮಾಳು ನಿಪ್ನಾಳ್. ಇವತ್ತು ನಮ್ಗೆಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರನ್ನ ನೋಡೋದಕ್ ಖುಷಿ ಆಗುತ್ತೆ, ಅವ್ರ ಧ್ವನಿ ಕೇಳೋದಕ್ ಖುಷಿ ಆಗುತ್ತೆ. ಬಟ್ ಅವರು ಹಿಂದೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಊರಿನ ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ ಹೆಮ್ಮೆ ಪಡ್ತಾ ಇದ್ದಾರೆ ಮಾಳು ಬಗ್ಗೆ. ಸೊ ಏನ್ ಬೇಕಾದ್ರೂ ಮಾಡ್ಬೋದು ಪ್ರತಿಯೊಬ್ರು ಅನ್ನೋದಕ್ಕೆ ಒಬ್ಬ ಮಾಳು ನಮ್ ಮುಂದೆ ಇರುವಂತ, ನಮ್ ಕಣ್ ಮುಂದೆ ಇರುವಂತ ಒಂದು ಉದಾಹರಣೆ ಅಷ್ಟೇ. ಸೊ ಎಸ್, ಇದು ಹೊಸ ಮನೆ ಗಮನಿಸಬಹುದು. ಇದು ಈಗ ಮಾಳು ಅವರ ಕುಟುಂಬ ವಾಸ ಮಾಡ್ತಾ ಇರುವಂತ ಮನೆ. ಸೊ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಸ್ವಲ್ಪ ಈಗ ಅವರು ಬೆಳಕಿಗೆ ಬಂದ ನಂತರ ಅಥವಾ ಸೋಷಿಯಲ್ ಮೀಡಿಯಾ ಮುಖೇನ ಅವರು ಸಿಂಗರ್ ಆಗಿ ಹೆಸರನ್ನ ಗಳಿಸಿದ ನಂತರ ಅವರು ಈ ಒಂದು ಮನೆಯನ್ನ ಕಟ್ಟಿಸಿದ್ದಾರೆ. ಅವರ ತಂದೆ ತಾಯಿಗಳನ್ನ ಸುಖವಾಗಿ ನೋಡ್ಕೊಳ್ತಾ ಇದ್ದಾರೆ. ಅವರ ಪತ್ನಿ ಮಗುವನ್ನ ಸುಖವಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕನಸು ಕೂಡ ಅದೇ ಆಗಿರುತ್ತೆ, ಅಂದ್ರೆ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು. ಸೊ ಮಾಳು ಒಂದು ಅದ್ಭುತವಾದಂತ ಜೀವನವನ್ನ ಈಗ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ಪುಟ್ ಕಾರು ಕೂಡ ತೆಗೆದುಕೊಂಡಿದ್ದಾರೆ, ಅವರದ್ದೇ ಆದಂತ ಒಂದು ಕಾರು.